ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೇರಸಂದ್ರ ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ PNN ಕೇಶವ ರೆಡ್ಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿತ್ತು. ಸದ್ಯ ಪೇರಸಂದ್ರ ಗ್ರಾಮದಲ್ಲಿ ಬೆಳಗ್ಗೆಯಿಂದಲೇ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಾವಿರಾರು ಅಭಿಮಾನಿಗಳು, ಮುಖಂಡರು, ಕಾರ್ಯಕರ್ತರೊಂದಿಗೆ ಕೇಕ್ ಅನ್ನು ಕಟ್ ಮಾಡೋ ಮೂಲಕ ಕೇಶವ ರೆಡ್ಡಿ ತಮ್ಮ 90ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಅಭಿಮಾನಿಗಳು PN ಕೇಶವ ರೆಡ್ಡಿ ಅವರಿಗೆ ಶುಭವನ್ನ ಕೋರಿದರು. ಇದಲ್ಲದೆ ಹುಟ್ಟುಹಬ್ಬಕ್ಕೆ ಬಂದಂತಹ ಅಭಿಮಾನಿಗಳಿಗೆ ಭರ್ಜರಿ ಬಾಡೂಟ ಸಹ ಅಲ್ಲಿ ಆಯೋಜನೆ ಮಾಡಲಾಗಿತ್ತು. ಮದುವೆ ಆಗಿದ್ದು 62ರಲ್ಲಿ 62ರಲ್ಲಿ ಮದುವೆ ಆದಮೇಲೆ ನಮಗೆ ಬರ್ತ್ಡೇ ಮಾಡ್ತಾ ಇರೋದು. ನಮ್ಮ ಹೆಂಗಸರು ಬಂದ ಮೇಲೆ ಅದು ಸುಮ್ಮನೆ ಸಿಂಪಲ್ಲಾಗಿ ನಾವು ಮನೆಗಳಲ್ಲಿ ಮಾಡ್ತಾಯಿದ್ವಿ. ಈ ನಡುವೆ ರಾಜಕೀಯಕ್ಕೆ ಬಂದೆ 94ರಲ್ಲಿ ರಾಜಕೀಯಕ್ಕೆ ಬಂದ ಮೇಲೆ ನಮ್ಮ ಅಭಿಮಾನಿಗಳು ಇಂಟ್ರೆಸ್ಟಿಂದ ಬರ್ತ್ಡೇ ಮಾಡ್ತಾಯಿದ್ದಾರೆ. ಇವತ್ತಿನ ದಿವಸ 90 ಅಂದಮೇಲೆ ಎಲ್ರಿಗೂ ಒಂದು ಉತ್ಸಾಹ. ಆಮೇಲೆ ನಮ್ಮ ಸಂಬಂಧದಲ್ಲಿರ್ತಕ್ಕಂಥ ಗಿರಿಗಪ್ಪನವರು ನನಗೆ ತಮ್ಮ ಆಗಬೇಕು, ಅವ್ರ ಮಗ ಗಿರೀಶು, ಇವರೆಲ್ಲನೂ ಅಭಿಮಾನಿಗಳು. ನಮ್ಮ ಇವನು ಪ್ರದೀಪು, ನಮ್ಮ ಸಂಬಂಧ ಅವರೆಲ್ಲ ಸೇರಿಕೊಂಡು ಒಳ್ಳೆ ವಿಜೃಂಭಣೆಯಿಂದ ಮಾಡಬೇಕು 90ನೇ ವರ್ಷ ಅಂತೇಳಿ ಇವತ್ತಿನ ದಿವಸ ಮಾಡ್ತಾಯಿದ್ದಾರೆ. ಅದಕ್ಕೆ ನನಗೂ ಸಂತೋಷ ಆಗಿದೆ, ನಮ್ಮ ಕಾರ್ಯಕರ್ತರಿಗೂ ಸಂತೋಷ ಆಗಿದೆ, ನಮ್ಮ ಅಭಿಮಾನಿಗಳಿಗೂ ಸಂತೋಷ ಆಗಿದೆ. ಅದೇ ಹೇಳ್ತಾ ಇದ್ದೇನಲ್ಲ, ನಾನು ಸಿನ್ಸ್ 94ರಿಂದ ರಾಜಕೀಯ ಮಾಡಿರೋನು ಸಕ್ರಿಯವಾಗಿ. ಅದಕ್ಕೆ ಮೊದಲು ನಾನು ರಾಜಕೀಯ ಮಾಡ್ತಾಯಿದ್ದೆ. ಹಳ್ಳಿಗಳಲ್ಲಿ ನಮ್ಮ ಹೋಬಳಿನಲ್ಲಿ ಮಠದಲ್ಲಿ 84 ಹಳ್ಳಿ ಇರೋದು. ಎಲ್ಲನೂ ನೋಡ್ತಾ ಇದ್ದೆ ನಾನು. ಪ್ರತಿಯೊಂದು ಹಳ್ಳಿನಲ್ಲೂ ನನಗೆ ಬೇಕಾದಂಥ ಅಭಿಮಾನಿಗಳಿದ್ದಾರೆ. ತಾಲೂಕಿನಲ್ಲೂ ಇವಾಗ ತಾಲೂಕಿನಲ್ಲಿದ್ದಾರೆ, ಮೊದಲು ನಮ್ಮ ಹೋಬಳಿನಲ್ಲಿದ್ದರು. ಏನು ಹೇಳೋದು, ಚೆನ್ನಾಗಿ ಅವರೆಲ್ಲ ಚೆನ್ನಾಗಿ ನೀರು ತಂದು ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನಮ್ಮ ಯಾವುದು HN ವ್ಯಾಲ್ಯೂ ನೀರು ತಂದು ಕೊಟ್ಟಿದ್ದೀವಿ. ಅವರು HN ವ್ಯಾಲ್ಯೂ ನೀರು ಕೊಟ್ಟಿದ್ದೀವಿ, ಮೆಡಿಕಲ್ ಕಾಲೇಜ್ ತಂದು ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಸಂಸ್ಕೃತಿ ಇಲಾಖೆಗೆ 6 ಕೋಟಿ ರೂಪಾಯಿ ನಾವು ಹಾಕಿರೋ ಬಂಡವಾಳ ಮೊನ್ನೆ ಓಪನ್ ಮಾಡಿದ್ದಾರೆ. ಮಾಡ್ಕೊಳ್ಳಿ, ಅವರ ರಾಜಕೀಯದಲ್ಲಿ ಯಾರು ಬರ್ತಾರೆ ಅವ್ರು ಮಾಡ್ಕೊಳ್ಳಿ, ನಮ್ಮದೇನಿಲ್ಲ, ಅಭ್ಯಂತರ ಇಲ್ಲ. ಆದ್ರೂ ನಾವು ತಂದಿರ್ತಕ್ಕಂಥ ರೋಡ್ಸು ಅದೇ ಸಿದ್ದರಾಮಯ್ಯನ ಕಾಲದಲ್ಲಿ 600ರಿಂದ 700 ಕೋಟಿ ರೂಪಾಯಿ ರೋಡ್ಸ್ ಮಾಡಿಸಿದ್ದೀವಿ ಈ ತಾಲ್ಲೂಕಿಗೆ. ಎಲ್ಲ ತಿಳ್ಕೊಬೋದು. ಮಂಡಿಕಲ್ಲಿಂದ ಕಮತ್ನಳ್ಳಿವರೆಗೂ ಅಪ್ರೋಚ್ ರೋಡ್ಸ್ ಎಲ್ಲ ಮಾಡಿಸಿದ್ದಾರೆ ನಮ್ಮ ಡಾಕ್ಟ್ರು. ಇವತ್ತೂ ಕೆಲಸ ಮಾಡ್ತಾಯಿದ್ದಾರೆ. ಗುಡಿಬಂಡೆ, ಬಾಗೇಪಲ್ಲಿ, ಇದಕ್ಕೆಲ್ಲನೂ ಸ್ವಲ್ಪ ಅಮೌಂಟ್ ತಂದು ಅಲ್ಲಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಆ ರೀತಿ ಕೆಲಸ ಮಾಡೋರು ಮುಖ್ಯನೇ ಹೊರತು ಬರೀ ಬೊಗಳೆ ಮಾಡ್ತಾಗಳ ಪ್ರಯೋಜನ ಇಲ್ಲ. ಹೌದು, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಬರೀ ಮಾತಿನಿಂದ ಪ್ರಯೋಜನ ಇಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಬರೀ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂತ ಆಗಲ್ಲ. ನಾನು ಅಷ್ಟೇ, ನಾನು ಕೆಲಸಗಳು ಮಾಡಿದ್ದೀನಿ. ಅರ್ಥ ಆಯ್ತಾ? ಹಂಗೆ ಯಾರೇ ಆಗಲಿ ರಾಜಕೀಯಕ್ಕೆ ಬಂದಮೇಲೆ ನಮ್ಮ ಜನ ನಮ್ಮ ಕುಟುಂಬ ಅಂತ ನೋಡ್ಕೋಬೇಕು. ಜಾತಿ ಭೇದ ಇಲ್ಲ, ಎಲ್ಲರೂ ಒಂದೇ ದೃಷ್ಟಿನಲ್ಲಿ ನೋಡೋದು ನಾವು. ಅವ್ರು ನಮ್ಮವರು, ಇವ್ರು ನಮ್ಮವರು, ಅವರು ಇವರು ಅಂತ ನೋಡೋಕೆ ಹೋಗಲ್ಲ ನಾವು. ಎಲ್ಲ ಒಂದೇ ವಿಜೃಂಭಣೆ ಹೆಂಗ್ ಮಾಡ್ತಾರೋ ವಿಜೃಂಭಣೆಯಿಂದ ಆ ಥರದಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು, ನಾಯಕರುಗಳು ಎಲ್ಲರೂ ಬಂದು, ಲೀಡರ್ಸು, ಮಹಿಳೆ ಅವರು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ಖುಷಿ. ಇವತ್ತಿನ ಕಾಲದಲ್ಲಿ 90ನೇ ಕಾಲಿಟ್ಟಿದ್ದಾರೆ ಹುಟ್ಟೋ ಹಬ್ಬದಕ್ಕೆ ಧೀಮಂತ ನಾಯಕರು. ಇವತ್ತು ನಮ್ಮ ತಾಲೂಕಲ್ಲಿಂದ ಅವ್ರು ಸಿಗಬೇಕು ಅಂತಂದರೆ ತುಂಬ ಪುಣ್ಯ ಮಾಡಿರಬೇಕು. ಅದರಲ್ಲಿ ಪೂಜ್ಯ ತಂದೆಯವರು ಹೆಮ್ಮೆ ಆಗುತ್ತೆ, ತುಂಬ ಸಂತೋಷ. ಎಲ್ಲರೂ ಬಂದು ತುಂಬ ಖುಷಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡ್ತಾರೆ. ನೋಡಬಹುದು, ಬೆಳಗ್ಗೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಬಂದವರಿಗೆ ಆಶೀರ್ವಾದ ಕೊಟ್ಟು ಮತ್ತೆ ಅವ್ರ ಜೊತೆ ಬಹಳಷ್ಟು ಖುಷಿಯಿಂದ ಇರ್ತಿದ್ದಾರೆ. ಎಷ್ಟು ಪ್ರೀತಿಯಿಂದ ಯಾವ ಥರ ಜನಗಣ ಮನ್ನಣೆ ಗಳಿಸಿದ್ದಾರೆ ಬ್ರದರ್. ಈಗ ಅವ್ರದ್ದು 50 ವರ್ಷದ ರಾಜಕೀಯದ ಜೀವನ. ಪ್ರತಿಯೊಂದೂ ಅವರು ಕ್ಷೇತ್ರದಲ್ಲಿ ಎಲ್ಲ ಥರನೂ ನೋಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬ ತಾಲೂಕಲ್ಲಿ, ಇಡೀ ಡಿಸ್ಟಿಕ್ಕಲ್ಲಿ 50 ವರ್ಷದ ಮಗು ಇರಲಿ, 20 ವರ್ಷದ ಮಗು ಇರಲಿ, ಬಾರ ಇಲ್ಲಿ ಅಂತ ಹೆಸರಿಟ್ಟು ಸ್ವಂತ ಅವ್ರ ಮಕ್ಕಳು ಕರೆದಂಗೆ ಕರೀತಾರೆ. ಆ ತಾಕತ್ತು ಅವ್ರಿಗೆ ಬಿಟ್ಟರೆ ಯಾರಿಗೂ ಬಂದಿಲ್ಲ, ಬರೋದು ಇಲ್ಲ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ. ಬಹುಶಃ ಅಷ್ಟು ಶ್ರೀಮಂತ ನಾಯಕರು, ಅಷ್ಟು ಗಡ್ಸಾಗಿದ್ದಾರೆ. ಈಸ್ ದ ಲೆಜೆಂಡ್, ಈಸ್ ದ ಲೀಡರ್, ಮಾಸ್ ಲೀಡರ್. ನಾವು ಅವರೆಲ್ಲ ನೋಡಿ ಕಲಿಬೇಕು. ನಾವು ಅವ್ರ ಜೊತೆ ಇರೋದೇ ಒಂದು ಸ್ಫೂರ್ತಿ. ನಡೆಸಬೇಕು. ಅವರು ಇಟ್ಟು ಅಜ್ಜೆಯಲ್ಲಿ ನಾವು ಅಜ್ಜೆ ಇಟ್ಟು ನಡೆದವಾಗ ಅವ್ರ ಗುಣ ನಮ್ಗೆಲ್ಲ ಬರುತ್ತೆ, ನಮ್ಮ ಯುವಕರಿಗೆ ಬರುತ್ತೆ. ಅವ್ರು ನೋಡಿ ಕಲ್ತ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಅನ್ನೋದಕ್ಕೆ ನಾವು ಖುಷಿ ಪಡ್ತೀವಿ.
ಸ್ವೀಟ್